ಮೈಸೂರಿನ ಸಂಸದರು ಸಹ ತಾಯಿಯ ಆಶೀರ್ವಾದದಿಂದ ಭಾರತ ಸರ್ಕಾರದ ಸಚಿವರು ಶೀಘ್ರದಲ್ಲೇ ಆಗ್ತಾರೆ ಅಂತ ನಾನು ಆತ್ಮಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂತಂದ್ರೆ ಮೈಸೂರು ಮಹಾರಾಜರು ಕೊಡುಗೆ KR ತಾಲೂಕಿಗೆ ಅತಿ ಹೆಚ್ಚಿನ. ಯಾಕೆಂದ್ರೆ 2 ಕೆರೆಗಳು, ಒಂದು ದೇವಿರಮ್ಮನ ಕೆರೆ ಯಾರು ಕಟ್ಟಿಸ್ಕೊಟ್ಟು ಹೇಳಿ ಮೈಸೂರು ಮಹಾರಾಜ್, ಮತ್ತೆ ನಮ್ಮ ಅದೇ ರೀತಿ ನಮ್ಮ ಕಿಕ್ಕೇರಿ ಕೆರೆ ಅಮ್ಮಣಿಮ್ಮ ಕೆರೆಯನ್ನು ಸಹ ನಿರ್ಮಾಣವನ್ನು ಮಾಡಿದವರು ಮೈಸೂರು ಮಹಾರಾಜ್. ಈ ದೇವಸ್ಥಾನಕ್ಕೆ ಹೇಳ್ತಾ ಇದ್ರು, ದೇವಸ್ಥಾನ ಕಟ್ಟಿದಾಗ ತಾಯಿಯ ವಿಗ್ರಹ ಮತ್ತೆ ಒಡವೆಯನ್ನ ಮೈಸೂರು ಮಹಾರಾಜರು ಕೊಟ್ಟದ್ದು ಅಂತೇಳಿ ಎಲ್ಲರಿಗೂ ನೆನಪಿರ್ಬೇಕು ಹಿರಿಯರಿಗೆ. ಅವ್ರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ವಂದನೆ, ಅಭಿನಂದನೆ, ಧನ್ಯವಾದಗಳನ್ನ ಹೇಳಿಕ್ ಬಯಸ್ತಾ ಇದ್ದೇನೆ. ಇವತ್ತು ನಾವು ನೋಡಿರ್ತಕ್ಕಂಥ ಎಲ್ಲ ವಿಧಿಗಳು, ಕಲಶ ಸ್ಥಾಪನೆ ಇರ್ಬೋದು, ತೇರಿನ ಉದ್ಘಾಟನೆ ಇರ್ಬೋದು, ತೇರು ಏನು ರಥೋತ್ಸವ ಇರ್ಬೋದು, ಅನೇಕ ಪೂಜಾ ವಿಧಿವಿಧಾನಗಳು ಇರ್ಬೋದು. ಒಂದು 2000, 3000, 5000, 10,000 ವರ್ಷ ಹಿಂದೆ ಹೋಗಿದ್ರು ಸಹ ನಮ್ಮ ಪೂರ್ವಜರು ಅದೇ ಅಂತೆ ಈ ವಿಧಿವಿಧಾನಗಳನ್ನು ಅನುಸರಿಸ್ತಾ ಇದ್ರು. ಅದು ಭಾರತದ ಅನ್ಯೋನ್ಯತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅನನ್ಯವಾದ ಪಾರಂಪರೆ ನಮ್ಮ ಭಾರತದಲ್ಲಿದೆ. ಅದರ ರಕ್ಷಣೆ ಮಾಡ್ತಾ ನಾವು ಮುಂದುವರಿಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯವಾದದ್ದು ಅಂತ ಹೇಳ್ತೀವಿ. ಯಾಕೆಂದರೆ ಭಾರತ ಇವತ್ತು ತಮ್ಮ ಏನೇನು ಸಂಕಷ್ಟಗಳಾಗಿದೆ 700 ವರ್ಷದಲ್ಲಿ ಅನೇಕರು ಬಂದು ನಮ್ಮ ಮೇಲೆ ದಾಳಿ ಮಾಡಿ ಏನು ಬ್ರಿಟಿಷರು ಕಾಲದಲ್ಲಿ ಏನು ಸಂಕಷ್ಟಗಳು ಸಹಿಸಬೇಕಾಗಿತ್ತು ಅದೆಲ್ಲನೂ ಕೂಡ ತಡೆಯುವಂಥದ್ದು ಶಕ್ತಿ ಬಂದಿದೆ. ಅದು ಬರೀ ನಮ್ಮ ಧರ್ಮದಿಂದ, ನಮ್ಮ ಸಂಸ್ಕೃತಿಯಿಂದ ಹೇಳಿದ್ರೆ ತಪ್ಪಾಗಲ್ಲ. ಮುಂದೆಯಲ್ಲೂ ಸಹ ಏನು ಸಂಕಷ್ಟಗಳು ಕಮ್ಮಿ ಆಗ್ತಾ ಇದೆ. ಪ್ರಜಾಪ್ರಭುತ್ವ ಬಂದ್ರಲ್ಲೂ ಸಹ ನಮ್ಮಲ್ಲೇ ಇರುವಂಥದ್ದು ಕೆಲವು ಶಕ್ತಿಗಳಿದಾವೆ. ದೇಶವನ್ನು ವಿಭಜನೆ ಮಾಡುವಂಥ ಶಕ್ತಿಗಳು ನಮ್ಮಲ್ಲೇ ಇನ್ನೂ ಇದಾವೆ. ಆ ಬೀಜಗಳು ಅಂದಿನ ಕಾಲದಲ್ಲಿ ನೆಟ್ಟಿಗೆ ಹೋಗಿದೆ. ಅದನ್ನ ತಡಿಬೇಕಾಗಿರುವಂಥ ಶಕ್ತಿ ಬರೀ ನಮ್ಮ ಧರ್ಮದಲ್ಲಿದೆ. ಮುಂದೆ ಬರುವಂಥ ಭವಿಷ್ಯದಲ್ಲೂ ಸಹ ಅದನ್ನು ತಡಿತಾ ಹೋಗ್ಬೇಕಾಗಿರುವಂಥದ್ದು ಅತಿ ಅವಶ್ಯ. ಹೇಳ್ತಾ ತಮ್ಮ ದೇವಸ್ಥಾನ ಇವತ್ತು ಉದ್ಘಾಟನೆ ಆಗಿದೆ. KR ಅನೇಕ ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನಗಳಿದ್ದಾವೆ. ಎಲ್ಲದೂ ಸಹ ಸಂರಕ್ಷಣೆ ಆಗಬೇಕಾಗಿದೆ. ಬರೀ ಧರ್ಮದ ಅಭಿವೃದ್ಧಿ ಅಲ್ಲ, ಇಡೀ ಊರಿಗೆ, ಇಡೀ ಪಟ್ಟಣಕ್ಕೆ, ಧರ್ಮದ ಅಭಿವೃದ್ಧಿ ಅಲ್ಲ, ಇಡೀ ಊರಿಗೆ, ಇಡೀ ಪಟ್ಟಣಕ್ಕೆ, ಒಂದು ನಗರಕ್ಕೂ ಸಹ ಅದು ಸಾಂಸ್ಕೃತಿಕ ಕಾರ್ಯ ಬೇಕಾಗಿದೆ. ಮುಂಚೆ ಏನು ಸಂಗೀತ ಸೇವೆ ನಡೀತಾ ಇತ್ತು, ನಾಟ್ಯ ಸೇವೆ, ಏನೇನು ಸೇವೆಗಳು ನಡೀತಾ ಇತ್ತು, ಅದೇನಕ್ಕೆಲ್ಲ ಅಂದ್ರೆ ಒಂದು ದೇವಸ್ಥಾನದಿಂದ ಇಡೀ ಸಂಸ್ಕೃತಿಯ ಒಂದು ಪೋಷಕರ ಸ್ಥಾನದಲ್ಲಿತ್ತು. ದೇವರು ಅಲ್ಲಿ ಇವಾಗ ಉದಾಹರಣೆಗೆ ತಮ್ಮ ದೊಡ್ಡಕೇರಮ್ಮನವರು ಪೋಷಕರ ಸ್ಥಾನದಲ್ಲಿ. ಅದೇ ರೀತಿ ತಾಯಿ ಚಾಮುಂಡೇಶ್ವರಿಯಲ್ಲೂ ಸಹ ಇಂಥ ಒಂದು ಸೇವೆಗಳು ನಡೀತಾ ಇತ್ತು. ನಮ್ಮ ನಂಜುಂಡೇಶ್ವರ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅನೇಕ ಮಂಟಪಗಳಿದ್ದಾವೆ. ನಾಟ್ಯ ಮಂಟಪ, ನೃತ್ಯ ಮಂಟಪ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಅದು ಕೂಡ ಅತಿ ಅವಶ್ಯ. ಯಾಕಂದ್ರೆ ಸಂಸ್ಕೃತಿನೂ ಕೂಡ ಇವತ್ತು ನಾವು ಕೊಡ್ಬೇಕಾಗಿರುವ ಕಾಳಜಿ ಅದು ಆಗ್ತಾ ಇಲ್ಲ. ನಿಜಕ್ಕೂ ಅದರದ್ದು ಒಂದು ಸೇವೆ ಆಗಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ವೇದಿಕೆ ಮೂಲಕ. ಮತ್ತು ಈ ದೇವಸ್ಥಾನದ ಒಂದು ಉದ್ಘಾಟನೆ ಸುಂದರ ಸಮಾರಂಭದಲ್ಲಿ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೀನಿ. ಅವರ ಅರಮನೆ ಇರ್ಬೋದು, ನಮ್ಮ ಸಂಸದರ ಒಂದು ಕಾರ್ಯಾಲಯ ಏನಿದೆ ಅದು ಕೂಡ ಯಾವಾಗಲೂ ಸಿದ್ಧ ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ತೊಡಗೊಳಿಸಲಿಕ್ಕೆ. ನಿಮ್ಮ ಸೇವೆಯೂ ಸಹ ಇರಲಿ. ಪ್ರಜಾಪ್ರಭುತ್ವದಂದ್ರೆ ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕಾಗಿದೆ. ಅದು ಅತಿ ಅವಶ್ಯ ಅಂತ ಹೇಳ್ತಾ, ಇವತ್ತು KR ಅಂದ್ರೆ ಮಹಾರಾಜರ ಹೆಸರಿನಲ್ಲೇ ನಾಮಕರಣ ಆಗಿರ್ತಕ್ಕಂಥ ಒಂದು ಗ್ರಾಮ. ಮಹಾರಾಜರು ಇವತ್ತು ಹಿಂದಿನ ಕಾಲದಲ್ಲಿ ರಾಜಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ, ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಹಳಷ್ಟು ಜನ ಹೋಲಿಕೆ ಮಾಡ್ತಾರೆ, ಈ ಕಾಲ ಆ ಕಾಲ ಅಂತಿದ್ರು. ಹೋಲಿಕೆ ಮಾಡೋದ ಅವಶ್ಯಕತೆ ಇಲ್ಲವೇ ಇಲ್ಲ. ಒಂದು ಕಾಲಕ್ಕೆ ತಕ್ಕಂತೆ ಅದು ಕೆಲಸ ಆಗುತ್ತೆ. ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಆ ನಾಯಕರಿಗೆ ಒಳ್ಳೆ ಹೆಸರು ಬರುತ್ತೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೂ ಸಹ ಒಳ್ಳೆ ನಾಯಕರು ಬಂದ್ರೆ ಆ ವ್ಯವಸ್ಥೆಯಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ನಿಮಗೂ ಒಳ್ಳೆ ಹೆಸರು ಬರುತ್ತೆ. ಆ ಹೆಸರು ಶಾಶ್ವತವಾಗಿ ಉಳಿಯುತ್ತೆ. ಸೇವೆ ಸಲ್ಲಿಸುವಂತ ಕೆಲಸ ನಾವೆಲ್ಲರೂ ಜೊತೆಗೆ ಸೇರಿ ಮಾಡೋಣ ಅಂತ ಹೇಳ್ತಾ, KR ಅಭಿವೃದ್ಧಿಗಾಗಿ ಮತ್ತು ಇಡೀ ಮೈಸೂರು, ಇಡೀ ಮಂಡ್ಯದ ಒಂದು ಅಭಿವೃದ್ಧಿಗಾಗಿ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ, ಇವತ್ತು ನಮ್ಮ ದೇವಸ್ಥಾನದ ಉದ್ಘಾಟನೆಯಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಪಡೆಯೋದು ಅತ್ಯಂತ ಸಂತೋಷದ ವಿಚಾರ. ದೊಡ್ಡಕೇರಮ್ಮನ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಾರಾಯಣಗೌಡರು ಹೇಳಿದ್ರು ಬರುವಾಗ ಇದು ಒಂದು ಪುಟ್ಟ ಕಾರ್ಯಕ್ರಮ, ಬನ್ನಿ ಬೇಗನೆ ಬಂದು ನಿಮಗೆ ಉದ್ಘಾಟನೆ ಮಾಡಿ ಕಳಿಸ್ಬಿಡ್ತೀವಿ ಅಂತ. ಅನಿರೀಕ್ಷಿತ ಇಂಥ ಒಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಸೇರಿದಿರ ಅಂತ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮಗೆ ಸದಾ ತಾಯ ಚಾಮುಂಡೇಶ್ವರಿ ಇರಲಿ, ನಮ್ಮ ದೊಡ್ಡಕೇರಮ್ಮ ಇರಲಿ, ನಮಗೆ ಒಳ್ಳೆ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದ ದಯಪಾಲಿಸಿ.